ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ರೊಟೀನ್ ಹೇಗೆ ನಡೀತು ಏನೇನು ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವಾಗ ಜಳಕ ಪೂಜೆ ಅದೆಲ್ಲ ಆಗ್ಯಾದ್ರಿ. ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ಯಾರ್ರಿ. ಒಬ್ಬನು ಮಾತ್ರ ಸ್ವಲ್ಪ ಸ್ಟಮಕ್ ಪೇನ್ ಅಂತಂದು ಮನ್ಯಾಗ ಅದನ್ರಿ. ಏನು ಅಡುಗೆ ಮಾಡೀನಂತ ತೋರಿಸ್ತೀನಿ ನೋಡ್ರಿ. ಪೂಜೆ ಅದು ಆಗ್ಯದ್ರಿ, ಪೂಜೆ ಮಾಡೇನ್ರಿ. ಇವತ್ತು ಸೋಮವಾರ ಅಲ್ರಿ. ಹಾಗೆ ಚಪಾತಿ ಮಾಡಿದ್ದೆ, ಚಪಾತಿ ಊಟ ಮಾಡ್ಕೊಂಡ್ರಿ. ಎಲ್ಲ ಖಾಲಿ ಮಾಡ್ಯಾರ. ಸ್ವಲ್ಪ ರೈಸ್ ಅದ ರೀ. ಹಾಗೆ ನಮ್ಮ ಮನೆಯವ್ರಿಗೆ ಸಾಂಬಾರು ಊಟ ಮಾಡ್ತಾರೆ ಚಪಾತಿದಾಗ. ಅವ್ರಿಗೆ ಸಾಂಬಾರು ಇಷ್ಟ ರೀ, ಅದಕ್ಕೆ ಸಾಂಬಾರು ಮಾಡೀನಿ ಮಾಡಿರಿ. ನಮ್ಮ ಕಡೆ ಈ ಥರ ಸಾಂಬಾರು ಮಾಡ್ತೀವಿ ರೀ. ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ತರಕಾರಿ ಹಾಕಿದ್ರೆ ಮಕ್ಕಳು ತಿನ್ನಂಗಿಲ್ಲ ರೀ. ಅದಕ್ಕೆ ನಾ ಏನು ಮಾಡ್ತೇನೆ ರೀ, ಚಪಾತಿದಾಗ ಅದ್ರಾಗ ಹಾಕಿಬಿಟ್ಟು ತರಕಾರಿ ಅವ್ರಿಗೆ ಚಪಾತಿ ಮಾಡ್ಕೊಡ್ತೀನಿ ರೀ. ಈಗ ಸಿಂಪಲ್ಲಾಗಿರುವಂಥ ಒಂದು ಸಾಂಬಾರು ಮಾಡ್ಕೊಂಡೇನಿ ರೀ. ಮಕ್ಕಳಿಗೆ ಚಪಾತಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ರೀ, ಅದೇ ಕಟ್ ಕಳ್ಸೀನಿ ರೀ. ನೋಡಿ, ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡೀನಿ ರೀ. ಹೂವು ಇರಲಿಲ್ಲ, ಈ ಥರ ಹೂವು ಇದ್ದವು ಗಿಡದಲ್ಲಿ, ಇವನ್ನೇ ಇಟ್ಟು ಪೂಜೆ ಮಾಡೀನಿ ನೋಡಿರಿ ಇವತ್ತು ಶಿವನಿಗೆ. ಅಲ್ಲಿ ಶಿವನ ಫೋಟೋ ಅದ ರೀ, ಇಲ್ಲಿ ನಂದಿ ಮತ್ತು ಲಿಂಗ ಅದ ನೋಡಿರಿ. ಇಲ್ಲಿ ರಾಯರು ಕುಂತಾರೆ ನೋಡಿರಿ. ಇವತ್ತಿನ ಪೂಜೆ ಈ ಥರ ಇತ್ತು ನೋಡಿ. ಇವತ್ತು ಒಂದು ಖುಷಿ ವಿಷಯ ಅದ, ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನಕತ್ತೀನಿ ರೀ, ಹಂಚ್ಕೊಳ್ತೀನಿ ರೀ. ನಿಮ್ಮ ಖುಷಿ ವಿಷಯ ಏನು ಅನ್ನೋದು ಕೂಡ. ಏನು ಖುಷಿ ವಿಷಯ ಅಂತಂದರೆ, ಇವತ್ತು ಒಂದು ಆರ್ಡ್ರ್ ಬಂದದ್ರಿ. ಹಂಗಾಗಿ ತುಂಬ ಅಂದ್ರೆ ತುಂಬ ಖುಷಿ ಆಗಿದ್ರು. ಒಬ್ರು ಅಕ್ಕವರು 2 ಸೀರೆ ತೊಗೊಂಡಾರ್ರಿ. ಹಂಗಾಗಿ ತುಂಬಾ ಖುಷಿ ಆಗ್ಯದ ರೀ. ಅವರು ಕೂಡ ಕಳ್ಸಂದಾರ್ರಿ. ಇವಾಗ ಪ್ಯಾಕಿಂಗ್ ಮಾಡ್ಕೋಬೇಕ್ರಿ. ಪ್ಯಾಕಿಂಗ್ ಮಾಡಿ ಪೋಸ್ಟ್ ಆಫೀಸ್ಗೆ ಕೊಡ್ತೇನೆ ರೀ. ಅಲ್ಲಿಂದ ಆ ಕಡೆ ಅವರು ಅಡ್ರೆಸ್ಗೆ ಹೋಗಿ ಮುಟ್ತದ್ರಿ. ತುಂಬಾ ಖುಷಿ ಆಕತ್ತದ ನೋಡ್ರಿ. ಫಸ್ಟ್ ಟೈಮ್ ರೀ ನನಗೆ ಆರ್ಡ್ರ್ ಬಂದಿದ್ದು. ಇಲ್ಲಿ ಮಾಡ್ತಾ ಇದ್ಮೇಲೆ ಇಲ್ಲಿ ಅಕ್ಕಪಕ್ಕದವರು ಬೇಕಾದರೂ ತೊಗೊಂಡಾರ್ರಿ. ಆದ್ರೆ ಆರ್ಡ್ರ್ ಬಂದಿದ್ದು ಇವತ್ತು ಫಸ್ಟ್ ಟೈಮ್ ರೀ. ಹಂಗಾಗಿ ತುಂಬಾ ಖುಷಿ ಆಗ್ಯದ ನೋಡ್ರಿ ನನಗಂತರ. ಯಾವ ಸೀರೆ ಅಂತ ತೋರಿಸ್ತೀನಿ ಬನ್ರಿ ನಿಮ್ಗೆ. ಇವು 2 ಸೀರೆ ತೊಗೊಂಡವ್ರು ನೋಡ್ರಿ. ಮಲ್ಬರಿ ಅಂತ ಅಂದ್ಬಿಟ್ಟು ಅದಾವ್ರಿ. ಚೆನ್ನಾಗದಾವ, ಸಾಫ್ಟ್ ಅದಾವ್ರಿ, ಭಾಳ ಮೆತ್ತಗೆ ಚಂದ ಅದಾವ್ರಿ. ಹಂಗಾಗಿ 2 ಸೀರೆ ತೊಗೊಂಡಾರ್ರಿ. ರೇಟ್ ಬಂದು 650 ರೀ. 2 ಸೀರೆ ತೊಗೊಂಡ್ರೆ 50 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದೀನಿ ರೀ. ಹಾಗಾಗಿ ಆಯ್ತು ರೀ, ಓಕೆ ಸಿಸ್ಟರ್ ಅಂತ ಹೇಳ್ಯಾರಿ. ಈಗ ಅವ್ರಿಗೆ ಪ್ಯಾಕಿಂಗ್ ಮಾಡ್ಬೇಕು ನೋಡ್ರಿ. ಪ್ರತಿಯೊಬ್ಬರು ಇದೇ ಥರ ಆರ್ಡ್ರ್ ಮಾಡಿರಿ ಅಂತ ಹೇಳ್ತಾ ತುಂಬಾ ಖುಷಿ ಆಗ್ಯದ್ರಿ. ಅವ್ರಿಗಂತೂ ತುಂಬ ತುಂಬ ಧನ್ಯವಾದಗಳು ರೀ. ಸಿಸ್ಟರ್ಗೆ ಸೀರೆ ತೊಗೊಂಡಾರ್ರಿ. ಹಾಗಾಗಿ ಫಸ್ಟ್ ಟೈಮು ಇದೇ ಥರ ಬೇಗ ಬೇಗ ಆರ್ಡ್ರ್ ಬರಲಿ ಅನ್ನೋ ಖುಷಿ ಒಂದು ಇದೆ ನೋಡ್ರಿ. ಇವತ್ತು ಸೋಮವಾರ ದಿನನೇ ಆರ್ಡ್ರ್ ಬಂದದ್ರಿ. ಇವಾಗ ಎಷ್ಟು ಬಾಂಡೆ ತಿಕ್ಕೊಂಡು ಕಸದು ಉಳ್ಕೋಬೇಕು ನೋಡ್ರಿ. ಎಲ್ಲೋಗಿದ್ದೆಪ್ಪ, ಎಲ್ಲಿಗೋಗಿದ್ದೆ? ಕಸ ಬಿದ್ದಿಲ್ಲ, ಅದನ್ನು ಕೂಡ ಹುಡ್ಕೋಬೇಕು ನೋಡ್ರಿ. ನಮ್ಮ ಚುಮ್ಮಿ ಇಲ್ಲೇ ಮಲ್ಕೊತಿದ್ದವ್ರಿ. ನಾ ಕಸ ಹುಡುಕ್ತಾ ಇದ್ನಿ ಅಂದ್ರೆ ಎದ್ದು ಬಿಡೋಲ್ರಿ. ಇದೆಲ್ಲ ಓಡಾಡ್ತಿದ್ದಾವ್ರಿ. ಏನು ಮಾಡೋದು ನೋಡ್ರಿ. ಇದೆ ಬರ್ದಿದ್ದೆ ಅಷ್ಟೇ ಅಂತ ತಿಳ್ಕೊಬೇಕ್ರಿ. ಆಕಿನ ಆಯಸ್ಸು ಅಷ್ಟೇ ಇರ್ತೇನ್ರಿ, ಯಾರಿಗೆ ಗೊತ್ತ್ರಿ. ಸಡನ್ನೇ 2 ದಿನದಾಗ ಈ ಥರ ಆಗ್ತದೆ ಅಂದ್ಕೊಂಡಿರಲಿಲ್ಲ. ತುಂಬಾ ಬೇಜಾರಾಗಿಬಿಟ್ಟಿದೆ. ಎದ್ದು ಕೂಡಲೇ ಇಲ್ಲಿ ಬಂದಿರೋಳು, ಮೇಲ್ಗಡೆ ಬಂದುಬಿಡೋಳು, ಇಲ್ಲೆಲ್ಲ ಓಡಾಡ್ಕೊಂಡಿರೋಳು. ಹಾಗಾಗಿ ನೋಡ್ರಿ, ನನ್ನ ಮಗ ಅಂತ ನೋಡ್ರಿ, ಅವಳ ಸಲಗೆ ಕುರ್ಕುರೆ ಬಿಸ್ಕಿಟ್ ಹಾಕ್ಯಾನ್ರಿ. ಅವಳ ಹೆಸ್ರು ಮೇಲೆ ಹಾಕ್ಯಾನ್ರಿ. ಅವ್ನು ತಿನ್ಬೇಕಾದ್ರೆ ಇಲ್ಲಿ ಹಾಕ್ಬಿಟ್ಟೆ ತಿಂತಾನ್ರಿ. ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದವ್ರಿ ನಮ್ಮ ಚುಮ್ಮು. ತುಂಬಾ ಬೇಜಾರಾಗ್ತದೆ ನೋಡ್ರಿ. ಇವಾಗ ಕಸ ಹುಡ್ಗಕತ್ತೀನಿ ರೀ. ನಾನು ಕಸ ಗುಡಿಸ್ತಿದ್ರೆ ಎದ್ಬಿಟ್ಟು ಮತ್ತು ಕಸ ಗುಡಿಸಿದಲ್ಲಿ ಹೋಗಿ ಮನ್ಕೋತಿದ್ದಳ್ರಿ. ನನಗೆ ಜಾಗ ಬಿಟ್ಟು
ಹುಡುಗ್ಲಿ ಅಂತಂದು ಎದ್ದು ನಂಗೆ ಬಾರಿಗೆ ತೊಗೊಂಡು ಹೋದ್ರೆ ಸಾಕು ಎದ್ದು ಬಿಡೋಳ್ರಿ. ಏಳು ಚುಮ್ಮು ಅಂದರೆ ಎದ್ದು ಬಿಡೋಳ್ರಿ. ಅಷ್ಟೊಂದು ಮಾತು ಕೇಳ್ತಿದ್ಳು ರೀ ಅವಳು ನನಗೆ. ತುಂಬಾ ಮಾತು ಕೇಳ್ತಿದ್ಳು. ಹಾಗೆ ಸ್ವಲ್ಪ ಗಲೀಜು ಮಾಡ್ತಿದ್ಳು. ಬೈತಾ ಇರ್ತಿದ್ದೆ ನಾನು ಅವಳಿಗೆ. ಏನು ಎಲ್ಲ ಗಲೀಜು ಮಾಡ್ತೀನಿ ನಾನು ಹಂಗೆ ಬೈದ್ರೆ ಆಯಿತು ನನ್ನ ಮುಖ ನೋಡ್ತಾ ಇದ್ದಳು. ಏನು ಮಾಡೋದು ನೋಡಿರಿ, ನೆನ್ಸ್ಕೊಂಡು ಇರ್ಬೇಕು ರೀ. ನನಗಂತರ ಆಕೆ ನೆನ್ಸ್ಕೊಂಡು ಇರೋಕ್ಕೆ ಬಿಟ್ಟು ಇರೋಕ್ಕೆ ಆಗ್ತಾಯಿಲ್ಲ. ತುಂಬಾ ಅಳು ಬರ್ತಾಯಿದೆ. ಏನು ಮಾಡೋದು, ತುಂಬ ಬೇಜಾರಿದೆ. ದಿನಗಳು ಕಳೆಯೋದೇ ಕಷ್ಟ ಆಗಿಬಿಟ್ಟದು ನೋಡಿರಿ ನನಗಂತ. ಟೈಮ್ ಪಾಸ್ ಆಗ್ತಿತ್ತು. ಅವಳು ಏನು ಓಡಾಡ್ಕೊಂತ ಚುಮ್ಮು ಚುಮ್ಮು ಅಂದ್ಕೊಂಡು. ಈಗ ನನ್ನ ಮಗನೂ ಬೇರೆ ಕಾಲೇಜ್ಗೆ ಹೋಗಿ ಇನ್ನೇನು ಬರ್ತಾನೆ ರೀ. ಬಂದ ತಕ್ಷಣವೇ ಅವಳಿಗೆ ತಲೆ ಮೇಲೆ ಹೊಡಿತಿದ್ದೇನೆ ರೀ ಅವಳಿಗೆ ಅಂದ್ರೆ ಸುಮ್ಮನೆ ಜೋಕ್ ಮಾಡ್ತಾಯಿದ್ದ. ಗಪ್ಪ ಬಂದು ಬಚ್ಚಿಟ್ಕೊಳ್ಳೋದು, ಆಕಿನ ಸತಾಸೋದು ಆ ಥರ ಮಾಡ್ತಾಯಿದ್ದೀನಿ ರೀ. ಅವನು ಕೂಡ ಈಗ ಇನ್ನೇನು ಬಡ್ತಾನ. ಅವನಿಗೂ ಮನಸ್ಸೇ ಇಲ್ಲ ರೀ. ಅವನಿಗೂ ಏನು ಮಾಡೋದು ನೋಡಿ. ಮನುಷ್ಯನ ಜೀವನನೂ ಅಷ್ಟೇ, ಪ್ರಾಣಿ ಜೀವನನೂ ಅಷ್ಟೇ ಅನಿಸ್ಬಿಟ್ಟದ್ರಿ. ಇವು ನೋಡಿರಿ ಜವಾರಿ ಬದ್ನೆಕಾಯಿ ರೀ. ಎಲ್ಲಿ ಸಿಗಲ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಿಟ್ಟರೆ ಮತ್ತು ಎಲ್ಲಿ ಸಿಗಲ್ರಿ. ಅದ್ರಾಗ ಯಾದಗಿರಿ ಡಿಸ್ಟಿಕ್ ಒಳಗೆ ಮಾತ್ರ ಜಾಸ್ತಿ ಸಿಗ್ತಾವ್ರಿ ಬದ್ನೆಕಾಯಿ. ನಿಮಗೆ ಕೂಡ ತೋರಿಸ್ತೀನಿ ನೋಡಿರಿ. ನೋಡಿ ಈ ಥರ ಇರ್ತಾರೆ. ಪಕ್ಕ ಜವಾರಿ ರೀ, ಎಲ್ಲಿ ಸಿಕ್ಕಲ್ರಿ. ಇದನ್ನು ನಾನು ಈಗ ಮಾಡಕತ್ತೀನಿ ರೀ. ಇವಾಗ ಕಟ್ ಮಾಡ್ಕೊತೀನಿ ರೀ. ಹೋಳಾದ್ರೂ ಮಾಡ್ಕೊಬೋದು, ತುಂಬಾದ್ರೂ ಮಾಡ್ಕೊಬೋದು ನೋಡಿರಿ. ಈ ಥರ ಮುಳ್ಳು ಇರ್ತಾವೆ. ನೋಡಿರಿ ಈ ಥರ 4 ಭಾಗ ಮಾಡ್ಕೋಬೇಕು. ಇವಾಗ ಉಪ್ಪಿನಾಗ ನೀರೊಳಗೆ ಉಪ್ಪು ಹಾಕೊಂಡೇನಿ ರೀ. ಅದನ್ನೇ ಹಾಕೋತಾರೆ. ಇದೇ ಥರನೇ ಎಳೀವಿ ಅದಾವೆ ನೋಡಿರಿ. ಎಷ್ಟು ದೊಡ್ಡ ದೊಡ್ಡ ಆದ್ರೂ ಎಳೀವಿ ಅದಾವೆ ರೀ. ನೋಡಿರಿ ಬೀಜನೇ ಕಾಣಲ್ಲ, ಅಷ್ಟೊಂದು ಎಳೀವಿ ಅವ ನೋಡಿರಿ. ಇದೇ ಥರನೇ ಎಲ್ಲನೂ ಕಟ್ ಮಾಡ್ಕೊತೀನಿ ರೀ. ಈಗ ಕಟ್ ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಯಾಕಂದರೆ ವಿಡಿಯೋ ಲೆಂತಿ ಆಗ್ತದೆ ರೀ. ಅದಕ್ಕೋಸ್ಕರ ಇಲ್ಲ ಪರವಾಗಿಲ್ಲ ನಡೀತದೆ ಅಂದರೆ ನೋಡಿರಿ ಈ ಥರ ಸಣ್ಣ ಸಣ್ಣ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೇಕು. ಇಲ್ಲ ನಮ್ಗೆ ತುಂಬೇ ಬೇಕು ಅನ್ನೋರು ಆ ಥರ ತುಂಬು ಮಾಡ್ಕೋಬೇಕು ನೋಡಿರಿ. ಈ ಥರ ಯಾಕೆ ಹಾಕೋದಂದ್ರೆ ಒಗರು ಆಗ್ತಾವ್ರಿ. ಮತ್ತು ಇದಾದ್ರೆ ಕಪ್ಪಾಗಿ ಬಿಡ್ತಾವ್ರಿ. ಉಪ್ಪು ಹಾಕಿದ್ರೆ ಏನೂ ಆಗಲ್ಲ ರೀ. ನೋಡಿರಿ ಈ ಥರ ಎಲ್ಲನೂ ಕಟ್ ಮಾಡ್ಕೊತೀನಿ ರೀ. ನೋಡಿರಿ ಇವಾಗ ಕಟ್ ಮಾಡಿ ಇಟ್ಕೊತೀನಿ ರೀ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ನೋಡಿರಿ. 2 ಚಿಕ್ಕದು ಟೊಮೆಟೊ ಕಟ್ ಮಾಡ್ಕೊಂಡ್ರಿ. 1 ದೊಡ್ಡದು ಸೈಜ್ ಈರುಳ್ಳಿ. ಇವಾಗ ಎಣ್ಣೆ ಬಿಸಿ ಮಾಡೋಕ್ಕಿದ್ದೀನಿ ನೋಡಿರಿ. ಇವಾಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದು ಅದಕ್ಕೆ ಮಸಾಲೆ ತುಂಬ ಹಾಕ್ತಾರೆ. ಈಗ ಅರ್ಜೆಂಟಿಗೆ ನಾನು ಹಂಗೆ ಮಾಡೋಕತ್ತೀನಿ ನೋಡಿರಿ. ಈ ಥರನೂ ಕೂಡ ಮಾಡ್ಬೋದು ಅಂತ ತೋರ್ಸಕತ್ತೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಅದಷ್ಟು ಚೆನ್ನಾಗಿ ಫ್ರೈ ಆಗತ್ತನ ನೋಡೋಣ, ಫ್ರೈ ಮಾಡೋಣ. ಮಸಾಲೆ ತುಂಬಾಗ ರೆಡಿ ಮಾಡ್ಕೊಂಡಿರ್ತೀನಿ. ಮಸಾಲೆ ಖಾರ ಹಾಕೊಳಕತ್ತೀನಿ. 1 ಚಮಚ ಹಾಕೊಂಡೇನಿ. ಇನ್ನೊಂದು ಅರ್ಧ ಚಮಚ. ರುಚಿಗೆ ತಕ್ಕಷ್ಟು ಉಪ್ಪು. ಅರಿಶಿನ ಹಾಕೋದು. ಅರಿಶಿನ ಹಾಕೊಂಡು ರುಚಿ ಆಗೋದು. ಶೇಂಗಾ ಪೌಡ್ರು. ಇದಕ್ಕೆ
ಎಲ್ಲನೂ ಮಿಕ್ಸ್ ಮಾಡಿ ಅದ್ರೊಳಗೆ ತುಂಬೋದು ನೋಡ್ರಿ. ಈಗ ಅದೇನ ಎಣ್ಣೆ ಫ್ರೈ ಹಾಕತ್ತಿದ್ರೆ ಉಳ್ಳಾಗಡ್ಡಿ ನೋಡ್ರಿ. ಮಸಾಲೆ ಖಾರ ಇಲ್ಲ ಅನ್ನೋರು ಕೂಡ ಸಾದಾ ಖಾರ ಇದ್ರನ್ನ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಒಂದೆರಡು ತೋರಿಸ್ತೀನಿ ರೀ ಯಾವ ಥರ ತುಂಬಿ ಮಾಡ್ಬೇಕನ್ನೋದು ನೋಡಿರಿ. ಈ ಥರ ತುಂಬ್ಕೋಬೇಕು, ಎಲ್ಲಷ್ಟು ತುಂಬ್ಕೋಬೇಕು. ಇದೇ ಥರನೇ ಸ್ಟಫಿಂಗ್ ಮಾಡ್ಕೋಬೇಕು. ಎಲ್ಲ ಇದೇ ಥರನೇ ಇವಾಗ ತುಂಬ್ಕೊತೀನಿ ರೀ ನೋಡಿರಿ. ಎಲ್ಲ ಸ್ಟಫಿಂಗ್ ಆಯಿತು. ಈರುಳ್ಳಿ ಕೂಡ ಕೆಂಪಗೆ ಹಾಕತ್ತಾವ ನೋಡಿರಿ. ಇವಾಗ ಅದಕ್ಕೆ ಹಾಕೊಂಡ್ರಿ. ಇವಾಗ ಅದನ್ನು ಬದನೆಕಾಯಿ ಹಾಕೊಳ್ಳೋಣ. ಸಿಂಪಲಾಗಿ ಮಾಡುವಂಥ ಬದನೆಕಾಯಿ ಪಲ್ಯ. ಬೆಳ್ಳುಳ್ಳಿ ಕೂಡ ಹಾಕೊಂಡ್ರೆ ನಡೀತೀರಿ. 4 ಬೆಳ್ಳುಳ್ಳಿ ಹಾಕತ್ತೀನಿ ರೀ ನಾನು. ಫ್ಲೇವರ್ ಚೆಂದ ಬರ್ತದೆ ರೀ. ಸಿಪ್ಪೆ ಸಮೇತನೇ ಹಾಕೋತೀನಿ. ಇದನ್ನು ಹಾಕೊಂಡ್ರಿ ತುಂಬಿರುವ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಡೋಣ. ನೋಡಿರಿ, ಇವಾಗ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡೋಣ ರೀ. ಹಾಂ, ಆಯ್ತು. ಕುದಿಬೇಕಲ್ಲ ಒಂದು. ರೊಟ್ಟಿ ಊಟ ಮಾಡ್ತಿದ್ದಲ್ಲ? ಹಾಂ, ರೊಟ್ಟಿ ಊಟ ಮಾಡ್ತಿದ್ದಲ್ಲ ಅಂದೆ ಪಲ್ಯ ಆದ್ಮೇಲೆ. ಇವತ್ತಂತೂ ಮಾಡಲ್ಲ ರೊಟ್ಟಿ. ಪಾಲಕ್ ರೈಸ್ ಮಾಡಿದ್ದೇನೆ ರೀ. ಬುತ್ತಿಗೆ ಊಟಕ್ಕೆ ಎಲ್ಲ ಆಗ್ಯದ್ರಿ. ಇನ್ನೊಂದು ಸ್ವಲ್ಪ ಉಳಿದೈತೆ ನೋಡಿರಿ. ಇಷ್ಟು ಉಳಿದದ್ರಿ. ಇವತ್ತು ರೊಟ್ಟಿ ಮಾಡಂಗಿಲ್ಲ ರೀ, ಅದಕ್ಕೆ ಪಾಲಕ್ ರೈಸ್ ಮಾಡೀನಿ ರೀ. ನೋಡಿರಿ, ಇದ್ರ ಜೊತೆ ಬದನೆಕಾಯಿ ಹಾಕ್ಕೊಂಡು ಊಟ ಮಾಡ್ತೀನಿ ರೀ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿರಿ ಎಷ್ಟು ಮಸ್ತ್ ಆಯ್ತು ನೋಡಿರಿ ಬದನೆಕಾಯಿ ಪಲ್ಯ. ಇವಾಗ ನಾನು ಹಾಕ್ಕೊಂಡು ಊಟ ಮಾಡ್ತೀನಿ ನೋಡಿರಿ.
ಬಾಯಲ್ಲಿ ನೀರು ಬರಕತ್ತದ್ರಿ ನೋಡಿದ್ರೆ. ಇದ್ರ ಜೊತೆ ರೊಟ್ಟಿ ಅಂದ್ರೆ ನಿನ್ನೆ ರೊಟ್ಟಿ ನೋಡಿರಿ ಅಷ್ಟೇ. ಈ ಥರ ಬದ್ನೆಕಾಯಿ ಎಲ್ಲಿ ಸಿಗಲ್ರಿ.